ಹಲೋ. ಚಾಲೆಂಜರ್ಸ್ ಪ್ಲೇ ಆಫ್ ಲೆಕ್ಕಾಚಾರ. ಸಿ.ಎಸ್.ಕೆ ವರ್ಸಸ್ ಆರ್.ಸಿ.ಬಿ ಒಟ್ಟಿಗೆ ಅಂತಿಮ 4ರ ಘಟ್ಟಕ್ಕೆ ತಲುಪಲು ಸಾಧ್ಯವಾ? 17ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಪ್ಲೇ ಆಫ್ಸ್ ಅರ್ಹತೆ ಸಲುವಾಗಿ ಜಿದ್ದಾಜಿದ್ದಿನ ಪೈಪೋಟಿ ಮೂಡಿ ಬಂದಿದೆ. ಐಪಿಎಲ್ 2024 ಟೂರ್ನಿಯಲ್ಲಿ 62 ಲೀಗ್ ಪಂದ್ಯಗಳ ಮುಕ್ತಾಯಕ್ಕೆ ಕೇವಲ ಒಂದು ತಂಡ ಮಾತ್ರ ಪ್ಲೇ ಆಫ್ ಹಂತಕ್ಕೆ ಅಧಿಕೃತವಾಗಿ ಅರ್ಹತೆ ಪಡೆದುಕೊಂಡಿವೆ. ಉಳಿದ 3 ಸ್ಥಾನಗಳ ಸಲುವಾಗಿ 6 ತಂಡಗಳ ನಡುವೆ ಭಾರೀ ಪೈಪೋಟಿ ಇದೆ. ಅಂದಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಒಟ್ಟಿಗೆ ಪ್ಲೇ ಆಫ್ ಟಿಕೆಟ್ ಪಡೆದು ಅಲ್ಪ ಅವಕಾಶ ಕೂಡ ಇದೆ. 17ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ T20 ಟೂರ್ನಿ ಕ್ರಿಕೆಟ್ ಶುರುವಾಗಿದೆ. ಪ್ಲೇ ಆಫ್ ರೇಸ್ನಲ್ಲಿ ಜೀವಂತವಾಗಿ ಉಳಿದಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 17ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ T20 ಕ್ರಿಕೆಟ್ ಟೂರ್ನಿಯಲ್ಲಿ ಇನ್ನೂ ಕೇವಲ 8 ಲೀಗ್ ಪಂದ್ಯಗಳು ಮಾತ್ರವೇ ಬಾಕಿ ಉಳಿದಿವೆ. ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ 18 ಅಂಕಗಳೊಂದಿಗೆ ಪ್ಲೇ ಆಫ್ಸ್ಗೆ ಅಧಿಕೃತವಾಗಿ ಅರ್ಹತೆ ಪಡೆದ ಏಕಮಾತ್ರ ತಂಡವಾಗಿದ್ದು, ಅಂತಿಮ 4ರ ಘಟ್ಟದಲ್ಲಿ ಕಾಣಿಸಿಕೊಳ್ಳಲಿರುವ ಉಳಿದ 3 ತಂಡಗಳು ಯಾವ್ಯಾವು ಎಂಬುದು ಸ್ಪಷ್ಟವಾಗಬೇಕಿದೆ. 16 ಅಂಕಗಳನ್ನು ಹೊಂದಿರುವ ರಾಜಸ್ಥಾನ್ ರಾಯಲ್ಸ್ ಒಂದು ಕಾಲು ಇಟ್ಟಾಗಿದ್ದು, ಉಳಿದ 2 ಸ್ಥಾನಗಳ ಸಲುವಾಗಿ ಭಾರೀ ಪೈಪೋಟಿ ನಡೆಯುತ್ತಿವೆ. ಭಾನುವಾರ ಮೇ 12 ನಡೆದ 2 ಪಂದ್ಯಗಳಲ್ಲಿ ಜಯ ದಾಖಲಿಸಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಪ್ಲೇ ಆಫ್ ಹಂತಕ್ಕೆ ಹತ್ತಿರವಾಗಿದೆ. ಟೂರ್ನಿಯ ಕೊನೆ ಲೀಗ್ ಪಂದ್ಯ ಮೇ 18ರಂದು ನಡೆಯಲಿದ್ದು, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್.ಸಿ.ಬಿ ಮತ್ತು ಸಿ.ಎಸ್.ಕೆ ತಂಡಗಳು ಕಾದಾಟ ನಡೆಸಲಿವೆ. ಈ ಪಂದ್ಯದ ಫಲಿತಾಂಶ ನಿರ್ಣಾಯಕವಾಗಲಿದೆ. ಗೆದ್ದ ತಂಡಕ್ಕೆ ಪ್ಲೇ ಆಫ್ ಟಿಕೆಟ್ ಸಿಗಲಿದೆ. ಅಂದಹಾಗೆ 2 ತಂಡಗಳು ಮುಂದಿನ ಹಂತಕ್ಕೆ ತೇರ್ಗಡೆಯಾಗುವ ಅಲ್ಪ ಅವಕಾಶ ಕೂಡ ಇದೆ ಎಂಬುದು ಸ್ಪಷ್ಟವಾಗಿದೆ. ಐಪಿಎಲ್ 2024 ಟೂರ್ನಿ ಅಂಕಪಟ್ಟಿಯಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮಾತ್ರವೇ ಅಧಿಕೃತವಾಗಿ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದು ತಂಡಗಳಾಗಿವೆ. ಆಡಿದ 12 ಪಂದ್ಯಗಳಲ್ಲಿ 10 ಅಂಕಗಳೊಂದಿಗೆ 8ನೇ ಸ್ಥಾನದಲ್ಲಿರುವ ಗುಜರಾತ್ ಟೈಟನ್ಸ್ ತಂಡಕ್ಕೆ ಈಗಲೂ ಪ್ಲೇ ಆಫ್ ತಲುಪುವ ಅವಕಾಶವಿದ್ದು, ಮುಂದಿನ 8 ಪಂದ್ಯಗಳಲ್ಲಿ 6 ತಂಡಗಳ ಭವಿಷ್ಯ ನಿರ್ಧಾರವಾಗಲಿದೆ. ಸದ್ಯಕ್ಕೆ ಗೂಗಲ್ನ ಟ್ರೆಂಡ್ನಲ್ಲಿರುವ ಆರ್.ಸಿ.ಬಿ ಮತ್ತು ಸಿ.ಎಸ್.ಕೆ ಪಂದ್ಯದ ಬಗ್ಗೆ ಚರ್ಚೆ ಜೋರಾಗಿದೆ. 24 ಟೂರ್ನಿಯಲ್ಲಿ ಸಿ.ಎಸ್.ಕೆ ಮತ್ತು ಆರ್.ಸಿ.ಬಿ ಎರಡೂ ತಂಡಗಳು ಪ್ಲೇ ಆಫ್ ತಲುಪಲು ಉಳಿದ ಪಂದ್ಯಗಳ ಫಲಿತಾಂಶಗಳು ಪೂರಕವಾಗಬೇಕು. ಶನಿವಾರ ನಡೆಯಲಿರುವ ಪಂದ್ಯದಲ್ಲಿ ಆರ್.ಸಿ.ಬಿ ತಂಡ ಮೊದಲು ಸಿ.ಎಸ್.ಕೆ ತಂಡವನ್ನು ಕನಿಷ್ಠ 18 ರನ್ಗಳ ಅಂತರದಲ್ಲಿ ಮಣಿಸಬೇಕು. ಚೇಸಿಂಗ್ ಮಾಡಿದರೆ 18 ಓವರ್ಗಳಲ್ಲಿ ಗುರಿ ಮುಟ್ಟಬೇಕು. ಇದರಿಂದ ಎರಡೂ ತಂಡಗಳು ನೆಟ್ ರನ್ ರೇಟ್ಗೆ ಹೆಚ್ಚಿನ ಬಡಿತ ಬೀಳುವುದಿಲ್ಲ. ಗೆದ್ದು ಆರ್.ಸಿ.ಬಿ ತಂಡಕ್ಕೆ 3ನೇ ಸ್ಥಾನದಲ್ಲಿ ಪ್ಲೇ ಆಫ್ ತಲುಪಿದರೆ ಸಿ.ಎಸ್.ಕೆ 4ನೇ ಸ್ಥಾನದಲ್ಲಿ 4ರ ಘಟ್ಟಕ್ಕೆ ಕಾಲಿಡಬಹುದು. ಆದರೆ ಇದಕ್ಕೂ ಮುನ್ನ ಎಸ್.ಆರ್.ಎಚ್ ತಂಡ ತನ್ನ ಮುಂದಿನ 2 ಪಂದ್ಯಗಳನ್ನು ಸೋಲಬೇಕು. ಹೀಗಾದರೆ ಎಸ್.ಆರ್.ಎಚ್ ತಂಡ 14 ಅಂಕಗಳಲ್ಲೇ ಉಳಿದು ನೆಟ್ ರನ್ ರೇಟ್ ಕಾರಣ ಸ್ಪರ್ಧೆಯಿಂದ ಹೊರಬೀಳಲಿದೆ. ಒಂದು ವೇಳೆ ಎಸ್.ಆರ್.ಎಚ್ ತಂಡ ಇನ್ನುಳಿದ ಒಂದರಲ್ಲೂ ಗೆಲುವು ದಾಖಲಿಸಿದರೂ ಸಿ.ಎಸ್.ಕೆ ಮತ್ತು ಆರ್.ಸಿ.ಬಿ, ಡಿ.ಸಿ, ಎಲ್.ಎಸ್.ಜಿ, ಜಿ.ಟಿ ತಂಡಗಳು ಪ್ಲೇ ಆಫ್ ಇಂದ ಹಾದಿ ದುರ್ಗಮವಾಗುತ್ತವೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.